ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಪಾಲಕರ ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಸೈನಿಕ್ ಸ್ಕೂಲ್ನ ಕೆಲವೊಂದು ಕೌನ್ಸ್ಲಿಂಗ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೇನೆ. ಸೈನಿಕ್ ಸ್ಕೂಲ್ನ ಕೆಲವೊಂದು ಕೌನ್ಸ್ಲಿಂಗ್ನ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ, ಸರಿಯಾಗಿ ನೋಡಿ. ಸೊ ಈಗಾಗಲೇ ಫಸ್ಟ್ ರೌಂಡ್ನ ಚಾಯ್ಸ್ ಫಿಲ್ಲಿಂಗ್ ಮುಗಿದು ರಿಸಲ್ಟ್ ಬರೋ ಟೈಮ್ ಆಗಿದೆ. ಅಂದರೆ ಈ ರಿಜಿಸ್ಟ್ರೇಷನ್ನ ಫಸ್ಟ್ ರೌಂಡ್ ಮುಕ್ತಾಯ ಆಗಿದೆ, ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇದೆ. ಸೊ ಹಾಗಾದರೆ ಯಾರಿಗೆಲ್ಲ ಸೈನಿಕ್ ಸ್ಕೂಲ್ನ ಸೀಟ್ ಸಿಗ್ತಾ ಇಲ್ಲ ಅನ್ನೋದು ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಯಾರಿಗೆ ಸಿಗ್ತಿದೆ ಅವ್ರು ಅಡ್ಮಿಷನ್ ಪ್ರೊಸೆಸ್ಸಲ್ಲಿ ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೂ ಸೈನಿಕ್ ಸ್ಕೂಲ್ಗೆ ನೀವು ಯಾವ ಥರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾರಿಗೆ ಸ್ಕೂಲ್ ಸಿಕ್ಕಿಲ್ಲ ಅವರು ಏನು ಮಾಡಬೇಕು ಅನ್ನೋ ಬಗ್ಗೆ ಒಂದು ಚಿಕ್ಕ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ, ಆಯಿತಾ. ಸೊ ನಿಮ್ಗೆ ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಯಾವ ಥರ ಮಾಡಬೇಕು ಮತ್ತು ಸೆಕೆಂಡ್ ರೌಂಡಿಗೆ ಅಥವಾ ಚಾಯ್ಸ್ ಫಿಲ್ಲಿಂಗ್ನ ಯಾವ ಥರ ಮಾಡಬೇಕು, ಹಾಗೆ ಅದ್ರ ಬಗ್ಗೆ ರಿಸಲ್ಟ್ ಏನು ಅನ್ನೋದನ್ನು ನಾನು ಒಂದು ಸವಿಸ್ತರವಾದ ಮಾಹಿತಿಯನ್ನು ಕೊಡ್ತೇನೆ. ಸೊ ಹಾಗೆ ಫಸ್ಟ್ ರೌಂಡ್ನ ಕಟ್ ಆಫ್ ಮಾರ್ಕ್ಸ್ ಏನು, ಅಡ್ಮಿಷನ್ ಪ್ರೊಸೆಸ್ ಆದವ್ರು ಯಾವ ಥರ ಮಾಡಬೇಕು ಅಥವಾ ನಿಮಗೆ ಕೆಲವೊಂದು ಗೊಂದಲಗಳಿದ್ದರೆ ಈ ವಿಡಿಯೋನ ತಪ್ಪದೆ ವೀಕ್ಷಿಸಿ ನೋಡ ಬನ್ನಿ ವಿಡಿಯೋದಲ್ಲಿ ಏನೆಲ್ಲ ಇದೆ ಅನ್ನೋದನ್ನು. ಸೊ ಮೊದಲನೇದಾಗಿ ಈ ಕೌನ್ಸ್ಲಿಂಗ್ನ ನಿಮ್ಗೆ ಆಲ್ರೆಡಿ ಕೆಲವೊಂದು ರೌಂಡ್ಗಳ ಬಗ್ಗೆ ಗೊತ್ತಿದೆ, ಹೌದಾ. ಈ ಕೌನ್ಸ್ಲಿಂಗ್ ನಮಗೆ ರೌಂಡ್ಗಳ ಬಗ್ಗೆ ಗೊತ್ತಿದೆ. ನೋಡಿ, ಈಗ ಆಲ್ರೆಡಿ ನಮಗೆ ರಿಜಿಸ್ಟ್ರೇಷನ್ ಚಾಯ್ಸ್ ಡೇಟ್ 15 ಆಗಿತ್ತು 31st. ಹಾಗೆ ಇಲ್ಲಿ ಸೀಟ್ ಅಲೋಕೇಶನ್ ಡೇಟ್ 9 ಅಂತ ಕೊಟ್ಟಿದ್ದಾರೆ, ಹೌದಾ. ಈ 9 ಡೇಟಲ್ಲಿ ಸೀಟ್ ಅಲೋಕೇಶನ್ ಕೂಡ ಆಗಿದೆ. ಸೊ ಅದೇ ಥರ ನಾವು ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಕರೆಕ್ಟಾಗಿ ಲಾಸ್ಟ್ ಡೇಟ್ ಕೂಡ ಈ ಕೌನ್ಸಿಲಿಂಗ್ ಶೆಡ್ಯೂಲ್ ನೋಡೋಣ. ಇದು 15/3 ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ರಿಜಿಸ್ಟ್ರೇಷನ್ ಚಾಯ್ಸ್ ಫಿಲ್ಲಿಂಗ್ 31st ಕೊಟ್ಟರು. ಸೀಟ್ ಅಲೋಕೇಶನ್ 9 ಲಾಸ್ಟ್ ಡೇಟ್ 12 ಆಗಿ, ಹಾಗೆ ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ ಕೂಡ ತುಂಬ ಜನದ್ದು ಆಗಿದೆ. ಸೊ ಲಾಸ್ಟ್ ಡೇಟ್ ಫಾರ್ ಡಾಕ್ಯುಮೆಂಟ್ ಫೀಸ್ ಸಬ್ಮಿಷನ್ 27. ಅಂದರೆ 27ನೇ ತಾರೀಕಿಂತ ಮುಂಚೆ ನಿಮ್ಮ ರಿಜಿಸ್ಟ್ರೇಷನ್ ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸೀಟ್ನ ಕಳ್ಕೊಂಡಿರ್ತೀರ, ಯಾರೆಲ್ಲ ಅಡ್ಮಿಷನ್ ತೊಗೊಂಡಿದ್ದೀರಾ. ಹಾಗೆ ಯಾರೆಲ್ಲ ಎಕ್ಸೆಪ್ಟ್ ಮಾಡಿ ಸ್ಕೂಲ್ನ ಸೆಲೆಕ್ಟ್ ಮಾಡಿದ್ದೀರಾ ಅವ್ರಿಗೆ ಕಂಪಲ್ಸರಿಯಾಗಿ ಈ ಡೇಟಿನ ಮುಂಚೆ ಅಡ್ಮಿಷನ್ ಮಾಡಲೇಬೇಕು. ಅಪ್ಪಿದಪ್ಪಿ ಅವ್ರು ಅಡ್ಮಿಷನ್ ಮಾಡಲ್ಲ, ಸೀಟ್ ಬಿಡ್ತೀರಾ ಅಂದರೆ ಬರೋ ರೌಂಡ್ಗಳಲ್ಲಿ ಅವ್ರಿಗೆ ಯಾವುದೇ ರೀತಿಯ ಅವಕಾಶವನ್ನು ಅವರು ಕೊಡಲ್ಲ, ಆಯಿತಾ. ಸೊ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಸೊ ಹಾಗೆ ಮುಂದಿನ ನೋಡೋಣ. ಈಗ ನೆಕ್ಸ್ಟು ಫೋಕಸ್ ಫಾರ್ ಸೆಕೆಂಡ್ ರೌಂಡ್. ಹಾಗಾದರೆ ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲ ಅವರು ಸೆಕೆಂಡ್ ರೌಂಡಿಗೆ ಯಾವ ಥರ ಮಾಡಬೇಕು. ತುಂಬ ಜನ ಮಕ್ಕಳು ವೆಯ್ಟ್ ಮಾಡ್ತಿದ್ದಾರೆ. ಸೊ ಇನ್ನು ಸೆಕೆಂಡ್ ರೌಂಡ್ ಯಾವಾಗ ಆಗುತ್ತೆ, ಸೆಕೆಂಡ್ ರೌಂಡ್ ರಿಜಿಸ್ಟ್ರೇಷನ್ ಯಾವಾಗ ಆಗುತ್ತೆ ಅನ್ನೋ ಬಗ್ಗೆ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಈಗ ಏನು ಆಗುತ್ತೆ ಯೂಶ್ವಲಿ, ಆಯಿತಾ. ಸೊ ಸೆಕೆಂಡ್ ರೌಂಡಿಗೆ ನಾವು ಏನು ಮಾಡಬೇಕು, ವೆಯ್ಟ್ ಮಾಡ್ತಿರೋ ಮಕ್ಕಳು ಏನು ಮಾಡಬೇಕು, ಹಾಗೆ ಅವ್ರು ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನೋ ಬಗ್ಗೆ ವಿಡಿಯೋ ಇದೆ. ನಿಮಗೆ ಶಾಲೆ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಇನ್ನೂ ಕೂಡ ಫಸ್ಟ್ ರೌಂಡ್ ಜಸ್ಟ್ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಯಾರಿಗೆಲ್ಲ ನಿಮ್ಗೆ ಬೇಕಾಗಿರೋ ಶಾಲೆ ಸಿಕ್ಕಿಲ್ಲ ಅವರು ಏನು ಮಾಡಬೇಕಂದ್ರೆ ಫಸ್ಟ್ ರೌಂಡ್ನ ರಿಸಲ್ಟ್ ಆದ ನಂತರ, ಅಂದರೆ ಫಸ್ಟ್ ರೌಂಡ್ನ ಕಂಪ್ಲೀಟ್ ಪ್ರೊಸೆಸ್ ಆದ ನಂತರ ಎಷ್ಟು ವೆಕೆಂಟ್ ಸೀಟ್ ಇದೆ ಅಂತ ನಿಮಗೆ ಸೈನಿಕ್ ಸ್ಕೂಲಿಂದ ಮಾಹಿತಿ ಸಿಗುತ್ತೆ. ಎಷ್ಟು ವೆಕೆಂಟ್ ಸೀಟ್ ಇದೆ ಅದನ್ನು ನೋಡಿಕೊಂಡು ನಿಮ್ಮ ಕ್ಯಾಟಗರಿಗೆ, ಸೊ ನಿಮ್ಮ ಕ್ಯಾಟಗರಿ ಯಾವುದಿದೆ, ಸೊ GM ಇದೆನೋ ಅಥವಾ OBC ಇದೆನೋ ಅಥವಾ SC/ST ಇದೆನೋ, ಸೊ ಆ ಬಗ್ಗೆ ನೋಡಿಕೊಂಡು ಯಾವ ಸ್ಕೂಲಲ್ಲಿ ಎಷ್ಟು ಸೀಟ್ ಖಾಲಿ ಇದೆ. ಈಗ ಒಂದು ಸಲ ಅವರು ರಿಜಿಸ್ಟ್ರೇಷನ್ ಆಗಿ ಕಂಪ್ಲೀಟಾಗಿ ಅಡ್ಮಿಷನ್ ಪ್ರೊಸೆಸ್ ಆದ ನಂತರ ಯಾವ ಸ್ಕೂಲಲ್ಲಿ ಎಷ್ಟು ಸೀಟ್ಸ್ ವೆಕೆಂಟ್ ಇದೆ ಅನ್ನೋದನ್ನು ಸರಿಯಾದ ಮಾಹಿತಿಯನ್ನು ತಿಳಿಸ್ತಾರೆ. ಸೊ ಆ ವೆಕೆಂಟ್ ಸೀಟ್ ಮೇಲೆ ನಾವು ಮುಂದಿನ ಯಾವ ಸ್ಕೂಲಿಗೆ ಹಾಕಬೇಕು ಅಂತ ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಬಟ್ ನೆನಪಿರಲಿ, ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತೆ, ಸೊ ಕ್ಯಾಟಗರಿ ಮೇಲೆ ಡಿಪೆಂಡ್ ಮಾಡಿ ನೀವು ವೆಕೆಂಟ್ ಸೀಟ್ನ ಯಾವ ಥರ ಸೆಲೆಕ್ಟ್ ಮಾಡ್ತೀರೋ ಅನ್ನೋದನ್ನು ನೀವು ನೋಡ್ಕೊಳ್ಳಿ. ನಿಮ್ಮ ಯಾವ್ಯಾವ ಸ್ಕೂಲಲ್ಲಿ ಎಷ್ಟು ಸೀಟ್ ವೆಕೆಂಟ್ ಇದೆ, ಅಪ್ಪಿತಪ್ಪಿ ಯಾವುದೋ ಒಂದು ಸ್ಕೂಲ್ ನಿಮ್ಗೆ ಬೇಕು, ಬಿಜಾಪುರ ಸ್ಕೂಲ್ ನೋಡ್ತಿದ್ದೀರಾ ಅಲ್ಲಿ OBC ಸೀಟೇ ಇಲ್ಲ. ಸೊ ನೀವು OBC ಆಗಿದ್ದರೆ ಅಲ್ಲಿ ನೀವು ಚಾಯ್ಸ್ ಫಿಲ್ಲಿಂಗಲ್ಲಿ ಹಾಕೋದು ವೇಸ್ಟ್ ಆಗುತ್ತೆ, ಯಾಕಂದರೆ ಆಲ್ರೆಡಿ ಅಲ್ಲಿ ಸ್ಕೂಲ್ ಅಲೌಟ್ ಆಗಿರುತ್ತೆ. ಸೊ ಅದರಿಂದ ಸ್ವಲ್ಪ ಹುಷಾರಾಗಿ ವೆಕೆಂಟ್ ಸೀಟ್ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಅದರ ನಂತರ ನಾವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಕಟ್ ಆಫ್ ಮಾರ್ಕ್ಸ್ ಯಾವ ಥರ ಇರುತ್ತೆ ಅಂತ. ಅಂದರೆ ಈ ಸಲ ಕಟ್ ಆಫ್ ಮಾರ್ಕ್ಸ್ ಯಾವುದಕ್ಕೆ ನಿಂತಿದೆ, ನಿಮ್ಮ ಮಾರ್ಕ್ಸ್ ಏನಾದರೂ 267 ಮೇಲಾಗಿದ್ದರೆ, ಸೊ ಬಾಯ್ಸಿಗೆ ಕೊಡಗು ಸ್ಕೂಲ್ನಲ್ಲಿ 267 ನಿಂತಿದೆ. ಸೊ ಆ ಥರ ನಿಮ್ಮ ಫಸ್ಟ್ ರೌಂಡ್ನ ರಿಜಿಸ್ಟ್ರೇಷನ್ ಆದ ನಂತರ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಇದೆ ನೀವೆಲ್ಲ ಸರ್ಚ್ ಮಾಡಬೇಕಾಗುತ್ತೆ. ಸೊ ಕಟ್ ಆಫ್ ಮಾರ್ಕ್ಸ್ ಮೇಲೆ ನಿಮ್ಮ ಮಾರ್ಕ್ಸ್ ನಿಯರೆಸ್ಟ್ ಇದ್ದರೆ, ಕಟ್ ಆಫ್ ಮಾರ್ಕ್ಸ್ನ ಹತ್ತಿರದಲ್ಲಿದ್ದರೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಮೇನಾಗಿ ನೀವು ಎಲ್ಲ ಮಾಹಿತಿಯನ್ನು ನೋಡಿಕೊಂಡು, ಅಂದರೆ ನಿಮ್ಮ ಸೈನ್ ಇನ್ ಪೇಜ್ನ ಮುಖಾಂತರ ನಿಮ್ಮ ಅಕೌಂಟ್ನ ಸೈನ್ ಇನ್ ಮಾಡಿ ಕಟ್ ಆಫ್ ಮಾರ್ಕ್ಸ್ ಯಾವೆಲ್ಲ ಶಾಲೆಗೆ ಎಷ್ಟೆಷ್ಟು ರೀತಿಯ ಮಾಹಿತಿನ ನೋಡಿ ನೀವು, ಆಯಿತಾ. ಸೊ ನಾನು ಕೆಲವೊಂದು ಮಾಹಿತಿಯನ್ನು ಕೊಡ್ತೇನೆ. ಈಗ ನೋಡಿ, ನಾನು ಯೂಶ್ವಲಿ ಈಗ ಮೊದಲೇ ರೌಂಡ್ನಲ್ಲಿ ಕೊಡಗು ಸ್ಕೂಲ್ನ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನಾನು ಹೇಳ್ತೇನೆ, ಆಯಿತಾ. ಸೊ ಕೊಡಗು ಸ್ಕೂಲಲ್ಲಿ ನೀವು ನೋಡ್ಬೋದು ಗರ್ಲ್ಸ್ ಮಾರ್ಕ್ಸ್ 250 ಆಗಿದೆ. ಯಾವುದಿದು, ಸೊ ಡಿಫೆನ್ಸ್ ಕ್ಯಾಟಗರಿಯಲ್ಲಿ 250 ಗರ್ಲ್ಸಿಗೆ ಸಿಕ್ಕಿದೆ. ಹಾಗೆ OBCಯಲ್ಲಿ 270 ಆಗಿದೆ, SCಯಲ್ಲಿ 253, ST 253, ಹಾಗೆ ಇದು 276. ಅಂದರೆ ಜನರಲ್ 276 ಗರ್ಲ್ಸ್ನ ಕಟ್ ಆಫ್ 276 ಆಗಿದೆ. ಹಾಗೆ ಬಾಯ್ಸ್ನ ಕಟ್ ಆಫ್ ಬಂದುಬಿಟ್ಟು ಜನರಲ್ಲಿಗೆ, ಸೊ ಇಲ್ಲಿ ನೋಡ್ಬೋದು ನೀವು
ಸೊ ಯೂಶ್ವಲಿ 267 ಆಗಿದೆ, 267 ಕಟ್ ಆಫ್ ಬಾಯ್ಸ್ದಾಗಿದೆ, ಇದು ಗರ್ಲ್ಸ್ ಆಗಿದೆ, ಇದು ಬಾಯ್ಸ್ದಾಗಿದೆ. ಸೊ ಇದ್ರ ಮೇಲೆ ನೀವು ಕಟ್ ಆಫ್ ಮಾರ್ಕ್ಸ್ನ ಸ್ಟಡಿ ಮಾಡಿಕೊಂಡು ನಿಮ್ಮ ಮಾರ್ಕ್ಸ್ ಏನಾದರೂ ಫಸ್ಟ್ ರೌಂಡಲ್ಲಿ ಇದಕ್ಕಿಂತ ಜಾಸ್ತಿ ಆದವರಿಗೆ ಸೀಟ್ ಸಿಕ್ಕಿದೆ, ನಿಮಗೂ ಏನಾದರೂ ಸೀಟ್ ಸಿಗಬೇಕು ಅಂತಿದ್ರೆ ನಿಮ್ಮ ಮಾರ್ಕ್ಸ್ ಇದ್ರ ಹತ್ತತ್ರ ಇದ್ರೆ ನಿಮ್ಗೆ ಸೀಟ್ ಸಿಗುತ್ತೆ. ಸೊ ಹತ್ತತ್ರ ಇಲ್ಲ, ಫಾರ್ ಎಕ್ಸಾಂಪಲ್ ನಿಮ್ಮದು 214 ಇದೆ ಅಂದ್ಕೊಳ್ಳೋಣ, ನಿಯರೆಸ್ಟ್ ಇದೆ. ಸೊ ಇದಕ್ಕೆ ತುಂಬ ಗ್ಯಾಪ್ ಇದೆ, ಇದ್ರ ಮೇಲೆ ತುಂಬ ಜನ ಇರ್ತಾರೆ, ಹೌದಾ. ಸೆಕೆಂಡ್ ರೌಂಡಲ್ಲೂ ನಿಮಗೆ ಕೊಡಗು ಸಿಗಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ನೋಡಿ ನಿಮ್ಮ ಮಾರ್ಕ್ಸು 276, ಈಗ ನಿಮ್ಮದು ಮಾರ್ಕ್ಸ್ ಏನೋ 270 ಅಬೋವ್ ಇದ್ದರೂ ಕೂಡ 70ಇಂದ 76 ತನಕ, ಹಾಗೆ ತುಂಬ ಡಿಫ್ರೆನ್ಸ್ ಇದೆ ಗರ್ಲ್ಸಿಗಾದರೆ. ಇದರ ಮಿಡ್ಲಲ್ಲೇ 3-4 ಜನ ಬಂದಿರ್ತಾರೆ. ಸೊ ಅದಕ್ಕಾಗಿ ಕರೆಕ್ಟಾಗಿ ಯೋಚನೆ ಮಾಡಿ ಪ್ರತಿಯೊಂದು ನಿಮ್ಮ ಸೈನ್ ಇನ್ ಪೇಜ್ ಮುಖಾಂತರ ಕಟ್ ಆಫ್ ಮಾರ್ಕ್ಸ್ ಎಷ್ಟಿದೆ ನೋಡಿ, ಇಲ್ಲಿ ಆಪ್ಷನ್ ಇದೆ, ಹೌದಾ. ಇದು ನೀವು ಆರಾಮಾಗಿ ಅಕಾಡೆಮಿಕ್ ಇಯರ್ ರೌಂಡ್ 1 ಸ್ಕೂಲ್ ಟೈಪ್ನ ಸೆಲೆಕ್ಟ್ ಮಾಡಿ ಸ್ಕೂಲ್ ನೇಮ್ ಹಾಕಿದರೆ ಕರೆಕ್ಟಾಗಿ ನಿಮಗೆ ಕಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಸೊ ಇದು ಬಾಯ್ಸ್ನ ಕಟ್ ಆಫ್ ಮಾರ್ಕ್ಸ್ ಆಗಿದೆ, ಗರ್ಲ್ಸ್ ಕಟ್ ಆಫ್ ಮಾರ್ಕ್ಸ್ ಇದೆ. ಹಾಗೆ ಇನ್ನೊಂದು ನೋಡಿ, ಇಲ್ಲಿ ಬಿಜಾಪುರ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ಕೂಡ ಇದೆ, ಬಿಜಾಪುರ ಶಾಲೆ ಇದೆ, ಹೌದಾ. ನಾನು ಇಲ್ಲಿ ಗರ್ಲ್ಸ್ನ ಮಾರ್ಕ್ಸ್ ಕೊಟ್ಟಿದ್ದೇನೆ, ಬಾಯ್ಸ್ ಮಾರ್ಕ್ಸ್ ಕೊಟ್ಟಿದ್ದೇನೆ. ಬಿಜಾಪುರ ಶಾಲೆಗೆ 284 ಗರ್ಲ್ಸ್, 284ಕ್ಕಿಂತ ಜಾಸ್ತಿ ಇದ್ದು ಗರ್ಲ್ಸ್ ಆಗಿದೆ, ಹಾಗೆ ಬಾಯ್ಸ್ ಜನರಲ್ಲಿ 268ಗೆ ನಿಂತಿದೆ. ಸೊ ಅಂದರೆ ಕೊಡಗುಕ್ಕಿಂತ ಬಿಜಾಪುರ ಶಾಲೆಗೆ ತುಂಬ ಕಾಂಪಿಟೇಷನ್ ಇದೆ. ನಿಮ್ಮ ಮಾರ್ಕ್ಸ್ ಹತ್ತಿರದಲ್ಲಿದ್ದರೆ ನೀವು ಸೆಕೆಂಡ್ ರೌಂಡಿಗೆ ಆರಾಮಾಗಿ ಸಿಗುತ್ತೆ, ತುಂಬ ದೂರ ಇದ್ದರೆ ಸೆಕೆಂಡ್ ರೌಂಡಿಗೂ ಸಿಗಲ್ಲ. ಸೊ ನೀವು ವೇಟ್ ಮಾಡಬೇಕಾಗುತ್ತೆ, ಆಯಿತಾ. ಸೊ ಇದು ಕಟ್ ಆಫ್ ಮಾರ್ಕ್ಸ್ನ ಮಾಹಿತಿ ಆಗಿತ್ತು. ನಿಮಗೂ ಬೇರೆ ಬೇರೆ ಶಾಲೆ ಕಟ್ ಆಫ್ ಮಾರ್ಕ್ಸ್ ಬೇಕಂದರೆ ನಿಮ್ಮ ಲಾಗಿನ್ ಪೇಜಿಗೆ ಹೋಗಿ ಕಟ್ ಆಫ್ ಮಾರ್ಕ್ಸ್ ಟ್ಯಾಬ್ ಓಪನ್ ಮಾಡಿ ಅಕಾಡೆಮಿಕ್ ಇಯರ್ ರೌಂಡ್ಸ್ ಯಾವುದಿದೆ, ಸ್ಕೂಲ್ ಟೈಪು, ಹಾಗೆ ಯಾವ ಸ್ಕೂಲ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಿದರೆ ನಿಮಗೆಲ್ಲ ಶಾಲೆಯ ಕಟ್ ಆಫ್ ಲಿಸ್ಟ್ನ ಮಾಹಿತಿ ಸಿಗುತ್ತೆ. ಸೊ ಸರಿಯಾಗಿ ನೋಡಿ, ನಿಮ್ಗೆ ಗೊತ್ತಾಗ್ತಿಲ್ಲ ಅಂದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಆದರೆ ತಿಳಿಸ್ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತೇನೆ. ಸೊ ಆಯಿತಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಈಗ ಯಾರಾದರೂ ದೋಸ್ ಹೂ ಆರ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ದ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಏನು ಮಾಡಬೇಕು? ಸೊ ನಿಮಗೊಂದು ಆಪ್ಷನ್ ಇದೆ, ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅಂದರೆ ನೀವು ಫಸ್ಟ್ ರೌಂಡಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದರೆ, ಅಪ್ಪಿತಪ್ಪಿ ನಿಮ್ಮ ಮಾರ್ಕ್ಸ್ ಒಂದು ಒಳ್ಳೆ ಮಾರ್ಕ್ಸ್ ಇದೆ, 250 ಮಾರ್ಕ್ಸ್ ಇದೆ, ಫಸ್ಟ್ ರೌಂಡ್ ನಿಮ್ಗೆ ಗೊತ್ತಿಲ್ಲ, ಮಾಹಿತಿನೇ ಇಲ್ಲ ನಿಮಗೆ, ಈಗ ಫಸ್ಟ್ ರೌಂಡಲ್ಲಿ ನಾನು ತಪ್ಪಿಸ್ಬಿಟ್ಟಿದ್ದೇನೆ. ಸೊ ದೋಸ್ ಹೂ ಆರ್ ನಾಟ್ ಪಾರ್ಟಿಸಿಪೇಟ್, ನೀವು ಮಾಡಿಲ್ಲ ಅಂದ್ಬಿಟ್ರೆ ಏನು ಮಾಡಬೇಕಾಗುತ್ತೆ? ಈಗ ನೀವು ಆಪ್ಷನ್ ಇದೆ, ತಿರ್ಗಾ ಸೆಕೆಂಡ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಸೊ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆಗುತ್ತೆ, ಆಗ ನೀವು ರಿಜಿಸ್ಟ್ರೇಷನ್ ಮಾಡೋ ಮುಖಾಂತರ ಸೆಕೆಂಡ್ ರೌಂಡ್ನ ಕೌನ್ಸಿಲಿಂಗ್ನಲ್ಲಿ ಭಾಗಿಯಾಗಬಹುದು. ಆಲ್ರೆಡಿ ಫಸ್ಟ್ ರೌಂಡಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದವರು ಪುನಃ ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಫಸ್ಟ್ ರೌಂಡಿಗೆ ಮಾಡಿಸಿದ್ದೀರಾ, ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಮಾಡ್ಬೋದು, ಚಾಯ್ಸ್ ಫಿಲ್ಲಿಂಗ್ನ ಹಾಗೆ ಬಿಡ್ಬೋದು ಅದೇ ಶಾಲೆ ಬೇಕಿದ್ರೆ, ಅಥವಾ ಚಾಯ್ಸ್ ಫಿಲ್ಲಿಂಗಲ್ಲಿ ಮತ್ತೆ ಸ್ವಲ್ಪ ವೇರಿಯೇಷನ್ಸ್ನ ನೀವು ಮಾಡ್ಕೋಬೋದಾಗಿದೆ. ಸೊ ಹಾಗಿದ್ರೆ ಯಾರು ನೀವು ರಿಜಿಸ್ಟ್ರೇಷನ್ ಮಾಡಿಲ್ಲ ಇನ್ನುವರೆಗೂ ಫಸ್ಟ್ ರೌಂಡಲ್ಲಿ ಅಂಥವರು ಸೆಕೆಂಡ್ ರೌಂಡ್ನ ರಿಜಿಸ್ಟ್ರೇಷನ್ ಮಾಡಬಹುದು. ಸೆಕೆಂಡ್ ರೌಂಡ್ ಈ ಕೌನ್ಸಿಲಿಂಗ್ಗೆ ರಿಜಿಸ್ಟ್ರೇಷನ್ ಮಾಡಬಹುದಿದೆ. ಅದರ ಲಿಂಕು ನಿಮಗೆ 27ರ ನಂತರ ಓಪನ್ ಆಗುತ್ತೆ, ಅಂದರೆ ಇದೇ ತಿಂಗಳ 27ರ ನಂತರ ಆ ಲಿಂಕ್ ಓಪನ್ ಆಗುತ್ತೆ. ಸೊ ಆಗಲೇ ನೀವು ಮಾಡಬೇಕಾಗುತ್ತೆ, ಆಯಿತಾ. ಇದು ಒಂದು ಮಾಹಿತಿ ಆಗಿತ್ತು. ತುಂಬ ಜನರಿಗೆ ಇದು ಗೊತ್ತಿಲ್ಲ, ತುಂಬ ಜನ ನನಗೂ ಕಾಲ್ ಮಾಡಿ ಕೇಳಿದರು, ನನಗೂ ಕೆಲವೊಂದು ಸರಿಯಾದ ಮಾಹಿತಿ ಇರಲಿಲ್ಲ. ಸೊ ನಾನು ಸ್ವಲ್ಪ ಸರ್ಚ್ ಮಾಡಿ, ಗೂಗಲ್ ಸರ್ಚ್ ಮಾಡಿ ಕೆಲವೊಬ್ರಿಗೆ ಕೇಳಿ ಈ ಮಾಹಿತಿನ ಪಡ್ಕೊಂಡಿದ್ದೇನೆ. ನಾನು ಕೆಲವೊಬ್ರಿಗೆ ಹೇಳಿದೆ ಫಸ್ಟ್ ರೌಂಡ್ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ಆಪ್ಷನ್ ಇಲ್ಲ ಅಂತ ಹೇಳಿಬಿಟ್ಟಿದ್ದೆ. ಸೊ ಸಾರಿ ಅಂತ ಹೇಳ್ತೇನೆ. ಅಪ್ಪಿತಪ್ಪಿ ನೀವು ಫಸ್ಟ್ ರೌಂಡಲ್ಲಿ ಮಾಡಿಲ್ಲ ಅಂದರೆ ಸೆಕೆಂಡ್ ರೌಂಡಲ್ಲಿ ಕೂಡ ಮಾಡಲಿಕ್ಕೆ ಆಗುತ್ತೆ ಅನ್ನೋ ಮಾಹಿತಿ ನನಗೆ ಈಗಾಗಲೇ ತಿಳಿದಿದೆ, ಆಯಿತಾ. ಸೊ ನೀವು ಬೇಜಾರಾಗೋ ಅವಶ್ಯಕತೆ ಇಲ್ಲ. ಸೊ ನೀವು ಸೆಕೆಂಡ್ ರೌಂಡಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡ್ಬೋದು, ಬಟ್ ಆದರೆ 27 ಏಪ್ರಿಲ್ ತನಕ ನಿಮಗೆ ಮಾಡಲಿಕ್ಕಾಗಲ್ಲ. ಸೊ ಅದರ ನಂತರದಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆಗುತ್ತೆ. ಸೊ ಆಗ ರಿಜಿಸ್ಟ್ರೇಷನ್ ಮಾಡಬಹುದು. ಸೊ ಹಾಗೆ ನೆಕ್ಸ್ಟ್ ಬಂದು ಈಗ ಅಪ್ಪಿತಪ್ಪಿ ನಿಮಗೆ ಶುಡ್ ಐ ವೇಟ್ ಫಾರ್ ದ ಆಲ್ ರೌಂಡ್ಸ್ ಕೌನ್ಸಿಲಿಂಗ್. ಈಗ ಸೈನಿಕ್ ಸ್ಕೂಲ್ನ ಫಸ್ಟ್ ರೌಂಡ್ ಮುಗಿದಿದೆ. ಫಸ್ಟ್ ರೌಂಡಿಂದ ನಿಮಗೆ ಅಪ್ ಟು 8 ರೌಂಡ್ಸ್ ಆಪ್ಷನ್ ಇದೆ, ಹೌದಾ. 8 ರೌಂಡ್ಸ್ ತನಕ ಆಪ್ಷನ್ ಇದೆ. ಆದರೆ ಸರ್ ಈಗ ನಂದು ಫಸ್ಟ್ ರೌಂಡಲ್ಲಿ ಸೆಲೆಕ್ಷನ್ ಆಗಿಲ್ಲ, ನಾನು 8 ರೌಂಡ್ ತನಕ ವೇಟ್ ಮಾಡಲ್ಲ ಅಂತ ನಿಮ್ಮ ವಿದ್ಯಾರ್ಥಿಗಳಲ್ಲಿ ಆತಂಕ ಇದ್ದರೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಎಜುಕೇಷನ್ ಪ್ರೋಸೆಸ್ ನಡೀತಾ ಇರುತ್ತೆ. ಈಗ ನಿಮಗೆ ಜೂನಿಂದ ಸ್ಕೂಲ್ ಓಪನ್ ಆಗುತ್ತೆ, ಹೌದಾ. ಜೂನಿಂದ ಅಕಾಡೆಮಿಕ್ ಇಯರ್ ಓಪನ್ ಆಗುತ್ತೆ. ನೀವು 8 ರೌಂಡ್ ವೇಟ್ ಮಾಡಬೇಕಂದ್ರೆ ನೋಡಿ, ಫಸ್ಟ್ ರೌಂಡಿಂದ ನಿಮಗೆ 1 ಮಂತ್ ಮೇಲೆ ತೊಗೊತು. ಸ್ವಲ್ಪ ಡೇಟ್ ಏನೋ ಮಿಸ್ಟೇಕ್ ಆಗಿತ್ತು, ವೆಬ್ಸೈಟ್ ತುಂಬ ಕಷ್ಟ ಆಯಿತು. ಸೊ ಹಾಗೆ ತುಂಬ ಟೈಮ್ ತೊಗೊತು. ಈಗ ಈ ಮಂತ್ ಎಂಡಿಗೆ ಫಸ್ಟ್ ರೌಂಡ್ ಮುಗಿತಾ ಇದೆ. ಸೆಕೆಂಡ್ ರೌಂಡ್ ಮುಗಿಲಿಕ್ಕೆ ಯೂಶ್ವಲಿ May 15 ಆಗ್ಬೋದು, ಥರ್ಡ್ ರೌಂಡಿಗೆ ಜೂನ್ ಬರ್ಬೋದು. ಅಂದರೆ ಅಪ್ ಟು 8 ರೌಂಡ್ ನಿಮಗೆ ಮುಗಿಲಿಕ್ಕೆ ಆಗಸ್ಟ್ ತನಕ ಆಗುತ್ತೆ. ಸೊ ನೀವು ಸುಮ್ಮನೆ ಶಾಲೆನ ಹಾಳು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಗೆ ಇಲ್ಲಿ ಸೀಟ್ ಸಿಗುತ್ತೋ ಸಿಗೋಲ್ಲೋ ಗೊತ್ತಿಲ್ಲ, ಆದರೆ ಇದಕ್ಕಂತ ವೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮಗುನ ಸೈನಿಕ್ ಸಿಗುತ್ತೆ, ನಿಮ್ಮ 2 ಮಾರ್ಕ್ಸ್ ಬೇಕಾದ್ರೆ 240 ಮೇಲಿರಲಿ, ನಮಗೆ ಪಕ್ಕಾ ಸಿಗುತ್ತೆ ಅಂತ ನಿಮಗೆ ಗೊತ್ತಿದ್ರು ಕೂಡ ಜೂನಲ್ಲಿ ನಿಮ್ಮ ಮಗುಗೆ 6ನೇ ತರಗತಿಗೆ ಅಡ್ಮಿಷನ್ ಮಾಡಿಸಿ ಬೇರೆ ಶಾಲೆಗೆ ಕಳಿಸಿ. ಆಮೇಲೆ ಅಪ್ಪಿತಪ್ಪಿ ಸ್ಕೂಲ್ ಫೀಸ್ನ ತುಂಬ ಕಟ್ಟಬೇಕು ಸರ್, ಅವರು ಅಲೋ ಮಾಡ್ತಿಲ್ಲ ಅಂದರೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಮಿನಿಮಮ್ ಸ್ಕೂಲ್ ಫೀಸ್ನ ಕಟ್ಟಿ ಅವ್ರಿಗೆ ಬೇಕಿದ್ರೆ. ಆದರೆ ಸ್ಟಡೀಸ್ ಬಗ್ಗೆ ತಪ್ಪಿಸ್ಲಿಕ್ಕೆ ಹೋಗಬೇಡಿ. ಆಗಸ್ಟ್ ತನಕ ವೇಟ್ ಮಾಡ್ತಾ ನೀವು 8 ರೌಂಡ್ ಕಂಪ್ಲೀಟ್ ಆದಮೇಲೆ ನಂಗೆ ಸಿಗುತ್ತಲ್ಲ ನೋಡಿಕೊಂಡು ಶಾಲೆಗೆ ಅಡ್ಮಿಷನ್ ಮಾಡೋ ಆಪ್ಷನ್ ಇಟ್ಕೊಳ್ಳಿಕ್ಕೆ ಹೋಗಬೇಡಿ.
ಆದಷ್ಟು ಬೇಗ ನಿಮಗೆ ಮಗು ಸ್ಟಡಿ ಕಂಟಿನ್ಯೂ ಆಗ್ತಾ ಇರಲಿ. ಇದು ಜಸ್ಟ್ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್. ಇದರಲ್ಲಿ ನಿಮಗೆ ಸಿಕ್ಕರೂ ಸಿಗ್ಬೋದು, ಸಿಗದೇ ಇದ್ರೂ ಇರ್ಬೋದು. ಇದಕ್ಕೆ ನಮಗೆ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡು ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ, ಮುಂದಿನ ಎಜುಕೇಷನ್ಗೆ ತೊಂದರೆ ಆಗುತ್ತೆ. ಸೊ ಅದಕ್ಕೆ ನಮ್ಮ ಸಜೆಷನ್ ಏನು ಅಂದರೆ, ನೀವು ಆಗಸ್ಟನ್ನು ವೇಟ್ ಮಾಡೋಕ್ಕಿಂತ ಆದಷ್ಟು ಬೇಗ ನಿಮ್ಮ ಮಗುನ ಜೂನಲ್ಲಿ ಅಡ್ಮಿಷನ್ ಮಾಡಿಸಿ ನೆಕ್ಸ್ಟ್ ಶಾಲೆಗೆ ಕಳಿಸಿ. ಅದ್ರ ಜೊತೆಗೆ ಈ ಕೌನ್ಸಿಲಿಂಗ್ ಪ್ರೊಸೆಸ್ ನಡೀತಾ ಇರುತ್ತೆ, ಆರಾಮಾಗಿ ನಡೀಲಿ, ಅದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಹಾಗಾದರೆ ನೀವು ವೇಟ್ ಮಾಡೋ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ನೆಕ್ಸ್ಟು ಡೇಟ್ ಆಫ್ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಬರುತ್ತೆ? ಸೊ ಯೂಶ್ವಲಿ ಇವಾಗ ಜಸ್ಟ್ 27ಗೆ ಲಾಸ್ಟ್ ಡೇಟ್ ಇದೆ. 27/4/2024ಗೆ ಫಸ್ಟ್ ರೌಂಡ್ನ ಲಾಸ್ಟ್ ಡೇಟ್ ಇದೆ. ಓಕೆ, ಫಸ್ಟ್ ರೌಂಡ್ ಅವಾಗ ಎಂಡ್ ಆಗುತ್ತೆ. ಈ ಫಸ್ಟ್ ರೌಂಡ್ ಎಂಡ್ ಆದ ನಂತರ 28th ನಂತರದಲ್ಲಿ ಡೇಟ್ಸ್ ಗೊತ್ತಾಗುತ್ತೆ ನಮಗೆ. ಸೊ ಯೂಶ್ವಲಿ 28ಗೆ ಬಿಡ್ತಾರೆ ಅವರು ರಿಜಿಸ್ಟ್ರೇಷನ್ ಮತ್ತು ಚಾಯ್ಸ್ ಫಿಲ್ಲಿಂಗಿಗೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ 28 ಅಂತ. ಸೊ 28ಗೆ ಆಗ್ಬೋದು, ಅಥವಾ ಇನ್ನೊಂದು 2 ದಿನ ಡೇಟಾ ಅವರು ಕಂಪ್ಲೀಟಾಗಿ ಮಾಡಿ 29 ಅಥವಾ 30th ತನಕ ಅವರು ಬಿಡ್ಬೋದಾಗಿದೆ. ಯಾಕಂದರೆ ಅವರು ಯಾರ್ಯಾರು ಅಡ್ಮಿಷನ್ ಆಗಿರ್ತಾರೆ ಅವ್ರ ಲೀಸ್ಟ್ನ ಕೊಡಬೇಕು, ಒಂದು ಡೇಟಾ ಕೊಡಬೇಕು, ಯಾವ ಸ್ಕೂಲಲ್ಲಿ ಎಷ್ಟು ಸೀಟ್ ಖಾಲಿ ಇದೆ ಅನ್ನೋ ಡೇಟಾ ಕೊಡಬೇಕು. ಅವೆಲ್ಲ ಆದ ನಂತರ ಸೆಕೆಂಡ್ ರೌಂಡ್ ಬಗ್ಗೆ ನಮಗೆ ಮಾಹಿತಿ ಗೊತ್ತಾಗುತ್ತೆ. ಸೊ ಅಲ್ಲಿ ತನಕ ನಮಗೆ ಪಕ್ಕ ಡೇಟ್ ಹೇಳಲಿಕ್ಕಾಗಲ್ಲ, ಬಟ್ ಅಪ್ರಾಕ್ಸಿಮೇಟ್ಲಿ 27 ತನಕ ಅಂತೂ ಆಗಲ್ಲ. 28 ನಂತರನೇ ಈ 29, 30 ಅಥವಾ ನೆಕ್ಸ್ಟ್ 1 ಮೇಯಿಂದ ಓಪನ್ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೇವೆ. ಆಯಿತಾ? ಇದಿಷ್ಟು ನಮ್ಮ ಸೈನಿಕ್ ಸ್ಕೂಲ್ನ ಮಾಹಿತಿಯಾಗಿತ್ತು. ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಮುಗಿತಾ ಇದೆ, ಸೆಕೆಂಡ್ ರೌಂಡಿಗೆ ನಾವೆಲ್ಲ ಹೋಗ್ತಾ ಇದ್ದೇವೆ. ಫಸ್ಟ್ ರೌಂಡಲ್ಲಿ ಸಿಗದೇ ಇದ್ದರೂ ಸೆಕೆಂಡ್ ರೌಂಡಿಗೆ ಟ್ರೈ ಮಾಡಿ. ಹಾಗೆ ನಿಮ್ಮಲ್ಲಿ ನಾ ಹೇಳ್ದಂಗೆ ಎಷ್ಟು ಸೀಟ್ ವೆಕೆಂಟ್ ಇದೆ, ಸೊ ವೆಕೆಂಟ್ ಎಷ್ಟು ಸೀಟ್ ಇದೆ ಅಂತ ನೋಡಿಕೊಂಡು ಸ್ಮಾರ್ಟಾಗಿ ಚಾಯ್ಸ್ ಫಿಲ್ಲಿಂಗ್ನ ಮಾಡಿ. ಹಾಗೆ ಕಟ್ ಆಫ್ ಮಾರ್ಕ್ಸ್ನ ನೋಡ್ಕೊಳ್ಳಿ, ನಿಮ್ಮ ಮಾರ್ಕ್ಸ್ ಕಟ್ ಆಫ್ ಮಾರ್ಕ್ಸ್ಗೆ ಹತ್ತಿರ ಇದೆನೋ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆಲ್ರೆಡಿ. ಈಗ ಇರೋ ಕಟ್ ಆಫ್ ಮಾರ್ಕ್ಸಿಗೆ ಒಂದು 4 to 5 ಮಾರ್ಕ್ಸ್ ನಿಮ್ಮದು ಹೆಚ್ಚು ಕಡಿಮೆ ಇದ್ದರೆ ಡೆಫಿನೆಟ್ಲಿ ಆಗುತ್ತೆ. ತುಂಬ ಮಾರ್ಕ್ಸ್ ಡೌನ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೌಂಡಲ್ಲಿ. ಸೊ ಅದ್ರ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಆಗುತ್ತೆ ಅಂತ. ಸ್ಮಾರ್ಟಾಗಿ ಚಾಯ್ಸ್ ಫಿಲ್ಲಿಂಗ್ನ ಮಾಡ್ಕೊಳ್ಳಿ, ಆಯಿತಾ? ಸೊ ಹಾಗೆ ಈ ವರ್ಷದಿಂದ ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ ನಿಮ್ಮ ವಿದ್ಯಾರ್ಥಿಗಳನ್ನ ಸೇರಿಸಿ ಉತ್ತಮ ಫಲಿತಾಂಶ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ ನಾವು ಹಾಕ್ತಿರ್ತೇವೆ. ಹಾಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ನವೋದಯ ಆಗಿರ್ಬೋದು, ಸೈನಿಕ ಆಗಿರ್ಬೋದು, ಎಲ್ಲ ರೀತಿಯ ಮಾಹಿತಿಯನ್ನು ನಾವು ಕೊಡ್ತೇವೆ. ನಮ್ಮ ನವೋದಯದ್ದು ಹಾಗೂ ಸೈನಿಕದ ತರಬೇತಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮ ಅಪ್ಲಿಕೇಶನ್ ಇದೆ, ಹೌದಾ? ಜ್ಞಾನಶ್ರೀ ಅಕಾಡೆಮಿ ಒಂದು ಅಪ್ಲಿಕೇಶನ್ ನಾವು ಬಿಟ್ಟಿದ್ದೇವೆ. ಸೊ ಅಪ್ಲಿಕೇಶನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಜ್ಞಾನಶ್ರೀ ಲರ್ನಿಂಗ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಮಾಡಿದ್ದೇವೆ. ನಿಮಗೆ ಗೂಗಲ್ ಪೇದಲ್ಲಿ ಅಪ್ಲಿಕೇಶನ್ ಸಿಕ್ಬಿಡುತ್ತೆ. ಆನ್ಲೈನ್ ಕ್ಲಾಸ್ ಕೂಡ ಅವೈಲೇಬಲ್ ಇದೆ ನಿಮಗೆ. ಸೊ ಆನ್ಲೈನ್ ಹಾಗೆ ಆಫ್ಲೈನ್ ಕ್ಲಾಸ್ ಕೂಡ ಸಿಗುತ್ತೆ. ಸೊ ನಿಮಗೆ ಯಾವ ಆಪ್ಷನ್ ಬೇಕು ಅದನ್ನು ಚೂಸ್ ಮಾಡ್ಕೊಳ್ಳಿ. ಒಳ್ಳೆ ರೀತಿಯಿಂದ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತೇವೆ, ಒಳ್ಳೆ ರೀತಿಯಿಂದ ನಾವು ಸ್ಟಡೀಸ್ನ ಮಾಡಿಸ್ತೇವೆ ಮಕ್ಕಳಿಗೆ. ಸೊ ಇವೆಲ್ಲ ಫೀಚರ್ಸ್ ಇರುತ್ತೆ. ನೋಡಿ, ಡೈಲಿ ಲೈವ್ ಕ್ಲಾಸಸ್ ಇದೆ. ಅಂದರೆ ನಮ್ಮದು 2 ಥರ ಬ್ಯಾಚ್ ಇದೆ, ಒಂದು ಆನ್ಲೈನ್ ಬ್ಯಾಚ್, ಒಂದು ಆಫ್ಲೈನ್ ಕ್ಲಾಸ್. ಹಾಗೆ ನಿಮ್ಮದು ಆನ್ಲೈನ್ ಕ್ಲಾಸಿಗೆ ಹಾಗೆ ಆಫ್ಲೈನ್ ಕ್ಲಾಸ್ ಡಿಫ್ರೆನ್ಸ್ ಏನಂದರೆ, ಆಫ್ಲೈನ್ ಕ್ಲಾಸಲ್ಲಿ ಅಪ್ಲಿಕೇಶನಲ್ಲಿ ಕಂಪ್ಲೀಟ್ ವಿಡಿಯೋಸ್ ಇರುತ್ತೆ, ಅಪ್ಲಿಕೇಶನ್ ವಿಡಿಯೋಸ್ ಬಿಡ್ತೇವೆ. ಸೊ ಆನ್ಲೈನ್ ಕ್ಲಾಸಲ್ಲಿ ಡೈಲಿ ಲೈವ್ ಕ್ಲಾಸಸ್ 7ರಿಂದ 8:30ವರೆಗೆ ಲೈವ್ ಕ್ಲಾಸಸ್ ಮಾಡ್ತೇವೆ. ಸೊ ನವೋದಯದ ಬಗ್ಗೆ ಆಗಿರುತ್ತೆ ಇದು ಕ್ಲಾಸಸ್ಸು, ನವೋದಯದ ಬಗ್ಗೆ ಆಗಿರುತ್ತೆ. ಹಾಗೆ ನೀವು ಆಫ್ಲೈನ್ ಕ್ಲಾಸು ತೊಗೋಬೋದು. ಆಫ್ಲೈನ್ ಕ್ಲಾಸಲ್ಲಿ ನಿಮಗೆ ಡೈಲಿ ಮಗು ಹತ್ರ ಡಿಸ್ಕಷನ್ ಮಾಡಲಿಕ್ಕೆ ಆಗಲ್ಲ. ಸೊ ನಾವು ವೀಕ್ಲಿ ಒಂದು ಲೈವ್ ಕ್ಲಾಸ್ನ ಇಡ್ತೇವೆ. ಬಟ್ ಆನ್ಲೈನ್ ಬ್ಯಾಚಲ್ಲಿ ಡೈಲಿ ಮಗು ರಿಯಲ್ ಲೈಫ್ ಎಕ್ಸಾಂಪಲ್ ಮೂಲಕ, ಅಂದರೆ ಡೈಲಿ ಕ್ಲಾಸಲ್ಲಿ ಮಗುವಿಗೆ ಡೌಟ್ಸ್ ಆದರೆ ನಾವು ಡೈರೆಕ್ಟಾಗಿ ಲೈವ್ ಕ್ಲಾಸಲ್ಲಿ ಕ್ಲಿಯರ್ ಮಾಡ್ತೇವೆ. ಕಮೆಂಟ್ ಮಾಡಿ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ಕೆಳಗಡೆ ಇದೆಯಲ್ಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಆನ್ಲೈನ್ ಕ್ಲಾಸ್ ನಾವೀಗ ಆದಷ್ಟು ಬೇಗ ಶುರು ಮಾಡ್ತಿದ್ದೇವೆ. ಸೊ ನಮ್ಮದು May 1st ಶುರು ಮಾಡಬೇಕು ಅಂತೇವೆ. ಸೊ May 1st ಒಳಗಡೆ, ಆದಷ್ಟು ಬೇಗ ಅಂದರೆ May 1st ಒಳಗಡೆ ಶುರು ಮಾಡ್ತೇವೆ. ಒಂದು ಸಲ ಮಕ್ಕಳೆಲ್ಲ ಎನ್ರೋಲ್ ಆದ ನಂತರ ನಾವು ಆನ್ಲೈನ್ ಕ್ಲಾಸ್ನ ಶುರು ಮಾಡ್ತೇವೆ. ಸೊ ಎಲ್ಲ ಟಾಪಿಕ್ಸ್ ಕವರ್ ಆಗುತ್ತೆ. ಹಾಗೆ ಉತ್ತಮ ರೀತಿಯಲ್ಲಿ ನಾವು ರಿಸಲ್ಟ್ನ ಕೊಡಲಿಕ್ಕೆ ಇಷ್ಟಪಡ್ತೇವೆ. ಸೊ ನೀವು ಕೂಡ ನಮ್ಮ ಕೆಲವೊಂದು ಎಕ್ಸಾಂಪಲ್ ಕ್ಲಾಸಸ್ನ ನೋಡಿ ಮುಂದಿನ ದಿನಗಳಲ್ಲಿ ನಾವು ಹಾಕ್ತೇವೆ, ಹೇಗೆ ಟೀಚಿಂಗ್ ಇರುತ್ತೆ ಏನು ಅಂತ. ಆ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಕೆಲವೊಂದು ವಿಡಿಯೋನ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡಿ ಮಗುವಿಗೆ ಈ ಕ್ಲಾಸ್ ಬೇಕೋ ಬೇಡೋ ಅಂಥೇಳಿ ಮಾಡಿದ್ರೆ ತುಂಬ ಉತ್ತಮ. ಅದೇ ಥರ ನಮ್ಮ ಕ್ಲಾಸಿಂದ ಕೆಲವೊಂದು 40-50 ಕಿಲೋಮೀಟರ್ ದೂರ ಇದ್ದವರಿಗೆ ನಾವು ಆನ್ಲೈನ್ ವಿತ್ ಆಫ್ಲೈನ್ ಮಾಡ್ತಿದ್ದೇವೆ. ಸೊ ನಿಮ್ಮ ಮಗು ಕೂಡ ನಮ್ಮ ತರಬೇತಿಗೆ ಬಂದು ಕಲಿಬೋದಾಗಿದೆ, ಆಯಿತಾ? ಈ ಆಪ್ಷನ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಗೆ ಕರೆ ಮಾಡಿಕೊಂಡು ನೀವು ಎಲ್ಲ ಮಾಹಿತಿಯನ್ನು ತಿಳ್ಕೊಬೋದಾಗಿದೆ. ಸೊ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಸೆಕೆಂಡ್ ರೌಂಡ್ಗೆ ಏನು ಮಾಡಬೇಕು ಅನ್ನೋ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಮಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಇತರರಿಗೆ ಶೇರ್ ಮಾಡ್ಕೊಳ್ಳಿ. ನವೋದಯ ಹಾಗೂ ಸೈನಿಕದ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದಗಳು. ಬಾಯ್ ಬಾಯ್.